ಸ್ನೇಹಿತರೆ, ಸಂಮೋಹನ ಚಿಕಿತ್ಸೆ ಒಂದು ವಿಜ್ಞಾನ. ಇದನ್ನ ಕಲೆ ಅನ್ನೋದಕ್ಕೆ ಸಾಧ್ಯವಿಲ್ಲ. ಕಾರಣ ಅದು ಪ್ರಾಚೀನ ವಿಜ್ಞಾನಗಳಲ್ಲಿ ಒಂದು. ಇದನ್ನ ಕಳೆದು ಹೋದಂತಹ ಭೂಖಂಡದ ಅಟ್ಲಾಂಟಿಸ್ನಲ್ಲಿ ಅಭ್ಯಾಸವನ್ನ ಮಾಡಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಿಸಿದಂತಹ ಸಾಹಿತ್ಯ ಗ್ರಂಥಗಳನ್ನು ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಶೇಖರಿಸಿ ಇಡಲಾಗಿತ್ತು. ಗ್ರೀಸ್ನ ಮಹಾನ್ ಅನ್ವೇಷಕ ಪೈಥಾಗೋರಸ್ ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯಕ್ಕೆ ನಿರಂತರ ಭೇಟಿ ನೀಡುತ್ತಾ ಇದ್ದರು. ಈ ಸಂಮೋಹನ ವಿಜ್ಞಾನದ ಗ್ರಂಥ ಅಟ್ಲಾಂಟಿಸ್ ಸಾಗರದಲ್ಲಿ ಯಾವುದೋ ನೈಸರ್ಗಿಕ ದುರಂತದಲ್ಲಿ ಮುಳುಗಿ ಹೋದ, ಕಳೆದು ಹೋದ ಭೂಭಾಗದ ಅಟ್ಲಾಂಟಿಸ್ಗೆ ಸೇರಿದ್ದು ಅಂತ ಹೇಳಿದ್ರು. ಅಟ್ಲಾಂಟಿಕ್ ಎಂಬ ಹೆಸರು ಅಟ್ಲಾಂಟಿಸ್ನಿಂದ ಬಂದದ್ದು. ಈ ಅಟ್ಲಾಂಟಿಸ್ ನಾಗರಿಕತೆ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಈಜಿಪ್ಟ್ ಅಟ್ಲಾಂಟಿಸ್ನಿಂದ ಸಾಕಷ್ಟು ವಿದ್ಯೆಗಳನ್ನು ಕಲಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದೇ ಕಾರಣಕ್ಕೆ ಈಜಿಪ್ಟ್ನ ಫಾರೋಗಳು ಅಂದರೆ ಅಲ್ಲಿನ ರಾಜರುಗಳು ಅಪಾರವಾದ ಜ್ಞಾನವನ್ನು ಸಂಗ್ರಹಿಸುವ ಪ್ರಯತ್ನದಲ್ಲಿ ಇದ್ದರು. ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯ ಪ್ರಾಯಶಃ ಎಷ್ಟು ದೊಡ್ಡದು ಅಂದರೆ ಇಡೀ ವಿಶ್ವದಲ್ಲಿ ಹಿಂದೆಂದೂ ನೋಡದೇ ಇರುವಷ್ಟು, ಭೂಭಾಗ ಕಾಣದಷ್ಟು, ಅಸ್ತಿತ್ವದಲ್ಲಿ ಇಲ್ಲದಷ್ಟು ದೊಡ್ಡದಾಗಿತ್ತು. ಬ್ರಿಟಿಷ್ ಮ್ಯೂಸಿಯಂಗೆ ಹೋಲಿಸಿದರೆ ಈ ಗ್ರಂಥಾಲಯ, ಅಲೆಕ್ಸಾಂಡ್ರಿಯಾದ ಈ ಗ್ರಂಥಾಲಯ 100 ಪಟ್ಟು ದೊಡ್ಡದಿತ್ತು. ಅಷ್ಟು ಚಿಕ್ಕದು ಈಗಿನ ಬ್ರಿಟಿಷ್ ಮ್ಯೂಸಿಯಂ. ಅಂದಾಜಿನ ಪ್ರಕಾರ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ನಾವು ಶೆಲ್ಫ್ ಕಲ್ಲಿನ ಮೇಲೆ ವಸ್ತುಗಳನ್ನು ಜೋಡಿಸುವಂತೆ ನೆಲದ ಮೇಲಿಂದ ಪುಸ್ತಕಗಳನ್ನು ಜೋಡಿಸುತ್ತಾ ಹೋದರೆ ಮ್ಯೂಸಿಯಂನಲ್ಲಿ ಇಡೀ ಭೂಮಿಯನ್ನ 3 ಸುತ್ತು ಬಂದರೂ ಬರಬಹುದು. ಅಷ್ಟು ದೊಡ್ಡದಿದೆ ಈಗಿನ ಬ್ರಿಟಿಷ್ ಮ್ಯೂಸಿಯಂ. ಆದರೆ ಗ್ರೀಸ್ನ ಅಲೆಕ್ಸಾಂಡ್ರಿಯಾದಲ್ಲಿರ್ತಕ್ಕಂಥ ಗ್ರಂಥಾಲಯ ಇಡೀ ಭೂಮಿಯನ್ನು 30 ಪಟ್ಟು ಸುತ್ತಿದರೂ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಎಣಿಸಲು ಸಹ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು. ಆದರೆ ಈಗ ಅದು ಅಸ್ತಿತ್ವದಲ್ಲಿಲ್ಲ. ಅದಕ್ಕೆ ಕಾರಣ ಒಬ್ಬ ಮುಸ್ಲಿಂ ದೊರೆ. ಇದಕ್ಕೆ ಬೇಕಾದ ಸಾಕ್ಷಿ ಇಲ್ಲಿದೆ ನೋಡಿ. ಮುಸ್ಲಿಂ ದೊರೆ ಒಬ್ಬಾತ. ಆತ ಗ್ರಂಥಾಲಯಕ್ಕೆ ಕೋಪಗ್ರಸ್ತನಾಗಿ ಬೆಂಕಿ ಹಚ್ತಾನೆ. ಆತನ ಹೆಸರು ಖಲೀಫ್ ಓಮರ್ ಅಂತ. ಆತ ಬೆಂಕಿ ಹಚ್ಚಿದ ನಂತರ ಆ ಬೆಂಕಿಯನ್ನ ನಂದಿಸೋದಿಕ್ಕೆ ಸತತವಾಗಿ 6 ತಿಂಗಳ ಸಮಯ ಬೇಕಾಗುತ್ತೆ. ಬಹುಶಃ ನಿಮಗೆ ಈಗ ಅದರ ಅಂದಾಜು ಸಿಗುತ್ತೆ ಅದೆಷ್ಟು ದೊಡ್ಡದಿರಬಹುದು ಎಂದು. ಯಾಕೆ ಅದನ್ನು ಸುಡಲಾಯಿತು? ಕಾರಣ ಈ ಗ್ರಂಥಾಲಯ ಅದು ಸಂಮೋಹನ ವಿದ್ಯೆಯೊಂದಿಗೆ ಮತ್ತು ಧಾರ್ಮಿಕ ವಿಚಾರಗಳೊಂದಿಗೆ ಒಳಗೊಂಡಿತ್ತು. ಅದೇನಾದರೂ ಉಳಿದಿದ್ರೆ ಮುಸ್ಲಿಂ ಧರ್ಮಕ್ಕೆ ಉಳಿಗಾಲ ಇರ್ತಿರಲಿಲ್ಲ. ಕ್ರೈಸ್ತ ಮತ ಸಾವಿರಾರು ಸ್ತ್ರೀಯರನ್ನ ಜಾದೂಗಾರ್ತಿಯರು ಎಂದು ಜರಿದು ಅವರನ್ನ ಸಜೀವ ದಹನ ಅರ್ಥಾತ್ ಜೀವಂತ ಸಮಾಧಿಯನ್ನ ಮಾಡ್ತು. ಜಾದೂಗಾರ್ತಿ ಎಂಬ ಪದದ ಅರ್ಥ ವಿವೇಕ ಸ್ತ್ರೀ ಎಂದು. ಆದರೆ ಕ್ರಿಶ್ಚಿಯಾನಿಟಿ ಅದನ್ನು ತಪ್ಪಾಗಿ ಅರ್ಥೈಸಿತು. ಅದಕ್ಕೆ ಕೆಟ್ಟ ಅರ್ಥವನ್ನು ನೀಡಿತು. ಯುರೋಪ್ನ ಸುತ್ತ ಅಲ್ಲಲ್ಲಿ ನ್ಯಾಯಾಲಯಗಳನ್ನು ಸೃಷ್ಟಿಸಿ ಆ ಸ್ತ್ರೀ ಸಂಮೋಹನವನ್ನೇ ನಾಶ ಮಾಡಲು ತನಿಖೆ ಮಾಡಿತು. ಕಾರಣ ಈ ಸ್ತ್ರೀಯರು ಸೈತಾನ್ನೊಂದಿಗೆ ಅಂದರೆ ಪ್ರೇತಗಳೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂದು ನಂಬಲಾಯಿತು. ಇದು ಆ ಮಹಿಳೆಯರನ್ನ ನಾಶ ಮಾಡೋದಕ್ಕೆ ಮಾಡಿದಂತಹ ಕುತಂತ್ರ ಆಗಿತ್ತು. ವಾಸ್ತವವೇನೆಂದರೆ ಆ ಜಾದೂಗಾರ್ತಿ ಸ್ತ್ರೀಯರು ಏನಾದರೂ ಬದುಕಿ ಉಳಿದಿದ್ರೆ ಕ್ರಿಶ್ಚಿಯಾನಿಟಿ ಧರ್ಮಕ್ಕೂ ಸಹ ಉಳಿಗಾಲ ಇರ್ತಿರಲಿಲ್ಲ. ಅದು ತೀರಾ ಸಾಧಾರಣವಾದ ಧರ್ಮ ಅನ್ನೋದು ಸಾಬೀತಾಗಿ ಹೋಗಿತ್ತು. ಅದನ್ನು ಸಹಿಸಿಕೊಳ್ಳೋದಿಕ್ಕೆ ಅಲ್ಲಿನ ಧರ್ಮದ ಜನರಿಗೆ ಅದು ಆಗಲಿಲ್ಲ. ಕ್ರೈಸ್ತ ಮತಕ್ಕೂ ಮೀರಿದ ಅತ್ಯಂತ ಆಳವಾದ ಸತ್ಯಗಳು, ಸಂಸ್ಕಾರಿತ ಧಾರ್ಮಿಕ ಪದಗಳು, ಹಾಗೆ ಜೊತೆಯಾಗಿ ಸಾಗುವಂತಹ ಸಂಮೋಹನ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟಂಥ ವಿದ್ಯೆಗಳು, ವಿಧಾನಗಳು, ಇದೆಲ್ಲದರ ಅರಿವು ಆ ಜಾದೂಗಾರ್ತಿಯರಿಗಿತ್ತು. ಈ ಜಾದೂಗಾರ್ತಿಯರನ್ನು ನಾಶ ಮಾಡಿದರೆ ನಮಗೆ ಯಶಸ್ಸು ಖಂಡಿತ, ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಬಹುದು ಅನ್ನೋ ಭಾವನೆಯಿಂದ ಅವರು ಕ್ರೈಸ್ತ ಮತ, ಸಂಮೋಹನ ಮತ್ತು ಧ್ಯಾನಗಳ ಎರಡನ್ನೂ ನಾಶ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಅದು ಧರ್ಮದ ಉಳಿವಿನ ಪ್ರಶ್ನೆಯಾಗಿತ್ತು ಸ್ನೇಹಿತರೆ.
ಮುಸ್ಲಿಮರು ಗ್ರಂಥಾಲಯವನ್ನು ನಾಶ ಮಾಡಿದ್ರು. ಕ್ರಿಶ್ಚಿಯನ್ನರು ಸ್ತ್ರೀಯರಿಗೆ ಸೈತಾನ್ನೊಂದಿಗೆ ಸಂಬಂಧ ಇದೆ ಎಂದು ಕಲ್ಪಿಸಿ ಒತ್ತಾಯದಿಂದ ಒಪ್ಪಿಕೊಳ್ಳುವಂತೆ ಮಾಡಿ ಅವರನ್ನು ಸಜೀವ ದಹನ ಮಾಡಿದ್ರು. ಈ ಸೈತಾನ್ ಎಲ್ಲಿದ್ದಾನೆ? ಎಲ್ಲೂ ಇಲ್ಲ. ಇದು ಜಾದುಗಾರ್ತಿಯರ ನಂತರ ಉಳಿದವರೊಂದಿಗೆ ಅದು ಸಂಬಂಧ ಇಟ್ಟುಕೊಂಡಿಲ್ಲ. ಸೈತಾನ್ ಕೇವಲ ಕ್ರೈಸ್ತ ದೇಶದೊಂದಿಗೆ ಬಿಟ್ಟರೆ ಮತ್ತಾರೊಂದಿಗೂ ಸಹ ಲೈಂಗಿಕ ಸಂಬಂಧವನ್ನು ಹೊಂದಿಲ್ಲ. ಯಾವ ದೇಶದೊಂದಿಗೂ ಸಹ ಹೊಂದೋದೂ ಇಲ್ಲ. ಕ್ರೈಸ್ತ ಪಂಗಡದ ಜನ ಅವಿವೇಕದಿಂದ ಆ ಸ್ತ್ರೀಯರಿಗೆ ನೀಡಿದಂತಹ ಶಿಕ್ಷೆ ಹೇಗಿತ್ತು ಅಂದರೆ, ಅದರ ತೀವ್ರತೆ, ನೋವು, ಹಿಂಸೆ ಇದಾವುದನ್ನು ಸಹಿಸೋದಿಕ್ಕೆ ಆಗದೆ ಅವರು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ತಪ್ಪೊಪ್ಪಿಗೆಯನ್ನು ನೀಡಲಾಯಿತು, ದಂಡವನ್ನು ವಿಧಿಸಲಾಯಿತು, ಕೊನೆಗೆ ಸಜೀವ ದಹನವನ್ನ ಮಾಡಲಾಯಿತು. ನಮ್ಮನ್ನ ಸಜೀವ ದಹನ ಮಾಡ್ತಾರೆ ಅನ್ನೋದು ತಿಳಿದಿದ್ರೂ ಸಹ ಅವರು ಚಿತ್ರಹಿಂಸೆಯನ್ನ ನೀಡಿ ನ್ಯಾಯಾಲಯಗಳ ಮುಂದೆ ಹಾಜರುಪಡಿಸ್ತಾ ಇದ್ರು. ಕೋರ್ಟ್ ಅವರಿಗೆ ಪ್ರೇತಗಳೊಂದಿಗೆ ಸಂಬಂಧ ಇದೆ ಎಂದು ಪರಿಗಣಿಸಿ ಶಿಕ್ಷೆಯನ್ನು ನೀಡ್ತಾ ಇತ್ತು. ಲೈಂಗಿಕ ಸಂಪರ್ಕವನ್ನ ಪ್ರೇತಗಳೊಂದಿಗೆ ಇಟ್ಟುಕೊಂಡಿದ್ದಾರೆ, ಅಂತಹ ವ್ಯಕ್ತಿಗಳಿಗೆ ಏನು ಗತಿ ಆಗುತ್ತೆ ಅನ್ನೋದನ್ನ ಜನರ ಮುಂದೆ ತೋರ್ಪಡಿಸೋದಕ್ಕೋಸ್ಕರ ಹೀಗೆಲ್ಲ ಮಾಡಬೇಕಾಯ್ತು. ಸಾವಿರಾರು ಜನರ ಮುಂದೆ ಆ ನಿರ್ದೋಷಿ ಸ್ತ್ರೀಯರನ್ನ ಸುಡಲಾಗ್ತಾ ಇತ್ತು. ಅಷ್ಟಕ್ಕೂ ಅವರು ಮಾಡಿದ ತಪ್ಪೇನೆಂದರೆ ಧ್ಯಾನ ಮತ್ತು ಸಂಮೋಹನ ವಿಜ್ಞಾನವನ್ನ ಮುಂದುವರಿಸಿಕೊಂಡು ಬಂದಿದ್ದು. ಅವರು ಅಂದಿನ ಕಾಲದಲ್ಲಿ ಕೆಲವು ಸಣ್ಣ ಸಣ್ಣ ಪ್ರಾಂತ್ಯಗಳಲ್ಲಿ ಗೌಪ್ಯವಾಗಿ ಚಿಕ್ಕದಾದ ಶಾಲೆಗಳಲ್ಲಿ ಗುಪ್ತವಾಗಿ ಆಧ್ಯಾತ್ಮಿಕ ಶಿಕ್ಷಣ, ಸಂಮೋಹನ ವಿದ್ಯೆಯನ್ನ ಬೋಧನೆ ಮಾಡುತ್ತಿದ್ರು. ಇದೇ ಕ್ರೈಸ್ತ ಮತಕ್ಕೆ ಬಹುದೊಡ್ಡ ಸವಾಲಾಗಿತ್ತು, ಅಪಾಯವಾಗಿತ್ತು. ಕಾರಣ ಸಂಮೋಹನ ಮತ್ತು ಧ್ಯಾನಕ್ಕೆ ಹೋಲಿಸಬಹುದಾದಂಥ ಯಾವ ವಿದ್ಯೆಯೂ ಅವರ ಬಳಿ ಇರಲಿಲ್ಲ. ಕ್ರೈಸ್ತ, ಯಹೂದಿ ಮತ್ತು ಇಸ್ಲಾಂ ಮೂರು ಧರ್ಮಗಳು ಅತ್ಯಂತ ಬಡತನದಲ್ಲಿ ಇದ್ದವು. ಇವುಗಳಿಗೆ ಧರ್ಮ ಎಂದು ಹೇಳಿಕೊಳ್ಳುವ ಅರ್ಹತೆ ಕೂಡ ಅಂದಿನ ಕಾಲದಲ್ಲಿ ಇರಲಿಲ್ಲ. ಈ ಭಯದಿಂದಲೇ ಅವರು ಗ್ರೀಸ್ನ ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯವನ್ನು ಸುಟ್ಟು ಹಾಕಿದ್ರು. ಧ್ಯಾನ ಮತ್ತು ಸಂಮೋಹನದಲ್ಲಿ ತೊಡಗಿಸಿಕೊಂಡಂಥ ಸ್ತ್ರೀಯರಿಗೆ ಪ್ರೇತಗಳೊಂದಿಗೆ ಅನೈತಿಕ ಸಂಬಂಧ ಇದೆ ಎಂದು ಸುಳ್ಳು ಕಥೆಗಳನ್ನು ನೀಡಿ ಸಜೀವ ದಹನವನ್ನು ಮಾಡಿದ್ರು. ಭವಿಷ್ಯದಲ್ಲಿ ನಮಗೆ ನಮ್ಮ ಧರ್ಮಕ್ಕೆ ಉಳಿಗಾಲ ಇಲ್ಲ ಎಂದು ತಿಳಿದು ಅವರು ಎಲ್ಲವನ್ನೂ ನಾಶ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಬುದ್ಧ, ಮಹಾವೀರ, ಕೃಷ್ಣ, ರಾಮ, ಲಾಹೋತ್ಸು, ಚಾಂಗ್ತ್ಸೋ, ಬೋಧಿಧರ್ಮ, ನಾಗಾರ್ಜುನ, ಶಂಕರಾಚಾರ್ಯ ಇಂಥ ಯಾವ ವ್ಯಕ್ತಿಗಳ ಮೌಲ್ಯಾಧಾರಿತ ಬುದ್ಧಿಶಕ್ತಿಯುಳ್ಳಂತಹ ವ್ಯಕ್ತಿತ್ವ ಅವರ ಬಳಿ ಇರಲಿಲ್ಲ. ಇದು ಅಂದಿನ ದುರಂತಕ್ಕೆ ಕಾರಣ ಆಯಿತು ಸ್ನೇಹಿತರೆ.